ಹನ್ನೆರಡರ ಗೆಲ್ಲಿ ಆಟ ಅಸಲಿ ಮುಖ ಮತ್ತು ಜನರ ಪ್ರೀತಿ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಬಿಗ್ ಬಾಸ್ ಸೀಸನ್ 12ರ ಗೆಲ್ಲಿ ಬಗ್ಗೆ. ಬಿಗ್ ಬಾಸ್ ಮನೆ ಅಂದರೆ ಅದು ಕೇವಲ ಒಂದು ಶೋ ಅಲ್ಲ, ಅದು ಬರೋಬ್ಬರ ನಿಜ ಸ್ವಭಾವ ಹೊರಬರುವ ಜಾಗ. ಅಂತಹ ಮನೆಯೊಳಗೆ ತನ್ನದೇ ಆದ ಸ್ಟೈಲ್, ತನ್ನದೇ ಆದ ಆಟದಿಂದ ಜನರ ಗಮನ ಸೆಳೆದ ವ್ಯಕ್ತಿ ಅಂದರೆ ಗಿಲ್ಲಿ. ಗಿಲ್ಲಿ ಅಂದರೆ ಮೊದಲ ನೋಟಕ್ಕೆ ತುಂಬ ಸಿಂಪಲ್ ಆಗಿ ಕಾಣಿಸುವ ವ್ಯಕ್ತಿ, ಆದರೆ ಆಟ ಶುರುವಾದ ಮೇಲೆ ಅವರಲ್ಲಿ ಇರುವ ಚಾಣಾಕ್ಷತನ, ಸ್ಟ್ರಾಟಜಿ ಒಂದೊಂದು ಹೊರಬಂತು. ಅವರು ಜೋರಾಗಿ ಕೂಗೋ ಆಟಗಾರಲ್ಲ, ಹಿಂದೆ ಕುಳಿತು ಪೂರ್ಣವಾಗಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮಾತಾಡೋ ರೀತಿಯ ಆಟಗಾರ. ಬಿಗ್ ಬಾಸ್ ಮನೆಯೊಳಗೆ ಜಗಳ, ಸ್ನೇಹ, ದ್ರೋಹ ಭಾವನೆ ಎಲ್ಲವೂ ಮಿಕ್ಸ್ ಆಗಿರುತ್ತೆ. ಅಂತಹ ಸಮಯದಲ್ಲಿ ಗಿಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ಕಂಟ್ರೋಲ್ ಕಳೆದುಕೊಳ್ಳದೆ ತನ್ನ ಮಾತನ್ನು ಶಾಂತವಾಗಿ ಹೇಳಿದರು. ಇದೇ ಕಾರಣಕ್ಕೆ ಕೆಲವರಿಗೆ ಅವರು ಇಷ್ಟವಾದರು, ಇನ್ನು ಕೆಲವರಿಗೆ ಇಂಥ ತುಂಬ ಕ್ಯಾಲ್ಕುಲೇಟೆಡ್ ಅನಿಸಿದರು. ಆದರೆ ಬಿಗ್ ಬಾಸ್ ಅಂದರೆ ಹಾಗೆ ತಾನೆ, ಅಲ್ಲಿ ಬುದ್ಧಿವಂತಿಕೆ ಕೂಡ ಒಂದು ಶಕ್ತಿ. ಟಾಸ್ಕ್ಗಳಲ್ಲಿ ಗಿಲ್ಲಿ ಫಿಸಿಕಲಿ ಜೋರಾಗಿದ್ದರೂ ಮೈಂಡ್ ಗೇಮ್ನಲ್ಲಿ ತುಂಬ ಸ್ಟ್ರಾಂಗ್. ತಂಡ ಆಟದಲ್ಲಿ ತನ್ನ ಲಾಭ ಮಾತ್ರ ನೋಡದೆ ತಂಡದ ಗೆಲುವಿನ ಪ್ರಯತ್ನಿಸಿದರು. ಮನೆಯೊಳಗಿನ ಸ್ನೇಹಗಳ ವಿಷಯಕ್ಕೆ ಬಂದರೆ ಗಿಲ್ಲಿ ಯಾರ ಜೊತೆಗೂ ಅತಿಯಾಗಿ ಅಂಟಿಕೊಳ್ಳಲಿಲ್ಲ. ಅದು ಕೆಲವರಿಗೆ ನೆಗೆಟಿವ್ ಆಗಿ ಬಂದಿರಬಹುದು, ಆದರೆ ಆಟದ ದೃಷ್ಟಿಯಲ್ಲಿ ನೋಡಿದರೆ ಒಂದು ಸ್ಮಾರ್ಟ್ ಮೂವ್. ಜನರಿಗೆ ಗಿಲ್ಲಿ ಇಷ್ಟ ಆಗೋ ಮುಖ್ಯ ಕಾರಣ ಏನಂದರೆ ಅವರ ನೈಜತೆ. ಕ್ಯಾಮ್ರಾ ಇದೆ ಅಂತ ನಾಟಕ ಮಾಡೋದು ಕಡಿಮೆ, ತನ್ನದೇ ಆಗಿರೋದನ್ನು ಹೆಚ್ಚಾಗಿ ತೋರಿಸಿದರು. ಅದೇ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ಕಂಡು ಬಂದರೂ ಒಂದು ದೊಡ್ಡ ವರ್ಗ ಅವರನ್ನು ಸಪೋರ್ಟ್ ಮಾಡ್ತಾನೇ ಇದೆ. ಒಟ್ಟಾರೆ ಹೇಳೋದಾದರೆ ಬಿಗ್ ಬಾಸ್ 12ರಲ್ಲಿ ಗಿಲ್ಲಿ ಅಂದರೆ ಜೋರಾಗಿ ಕಿರಿಚುವ ಆಟಗಾರಲ್ಲ, ಆದರೆ ನಿಧಾನವಾಗಿ ಆಟ ಆಡೋ ಸ್ಟ್ರಾಟಜಿಕಲ್ ಪ್ಲೇಯರ್. ಅವರ ಪ್ರಯಾಣ ಗೆಲುವಾಗುತ್ತಾ ಅಥವಾ ಪಾಠವಾಗುತ್ತಾ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನಿಮಗೆ ಗಿಲ್ಲಿ ಆಟ ಹೇಗೆ ಅನ್ನಿಸ್ತು? ಅವರು ಸ್ಟ್ರಾಂಗ್ ಕಾಂಟೆಸ್ಟೆಂಟಾ ಅಥವಾ ಓವರ್ ಸ್ಮಾರ್ಟಾ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೈ ಕನ್ನಡ, ಜೈ. ಮತ್ತೆ ಭೇಟಿಯಾಗೋಣ. ಧನ್ಯವಾದ.